ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಗಿಲ್ಲಿ, ಕಾವ್ಯ ಅದೇ ರೀತಿಯಾಗಿ ಈ ರಾಶಿಕ ನಡುವೆ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಗಲಾಟೆ ಕೂಡ ಆಗಿಬಿಟ್ಟಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋಣ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಏನಾಗುತ್ತೆ ಆರಂಭದಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಈ ಒಂದು ನಾಮಿನೇಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಗಿಲ್ಲಿ ಹೆಸರನ್ನ ರಾಶಿಕಾ ತೆಗೆದುಕೊಳ್ತಾರೆ. ಆಗ ಈ ಕಾವ್ಯಳನ್ನು ಕೂಡ ತೆಗೆದುಕೊಳ್ತಾರೆ. ಇಲ್ಲಿ ಒಂದಿಷ್ಟು ಕಾರಣಗಳನ್ನು ಕೊಡೋದಕ್ಕೆ ಪ್ರಾರಂಭಿಸ್ತಾರೆ. ಗಿಲ್ಲಿ ಮತ್ತು ಕಾವ್ಯ ಇಬ್ಬರನ್ನ ಬಿಟ್ಟರು, ಇವರನ್ನ ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕಾಗಲ್ಲ, ಒಬ್ಬರು ಸ್ಟ್ಯಾಂಡ್ ತೆಗೆದುಕೊಳ್ಳೋಕೆ ಬರ್ತಾರೆ. ಇವರು ಬಿಗ್ ಬಾಸ್ ಮನೆಯಲ್ಲಿ ಇರುವಂಥದ್ದು ಕೇವಲ ಒಂದಿಷ್ಟು ಇವರ ಫ್ರೆಂಡ್ಶಿಪ್ಗೋಸ್ಕರನೇ, ಬೇರೆ ಯಾವುದೇ ಕಾರಣ ಅವರಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ರಾಶಿಕ ಕಾರಣವನ್ನು ಕೊಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸ್ತಾನೆ. ಗಿಲ್ಲಿ ಮತ್ತು ಈ ರಾಶಿಕ ನಡುವೆ ಒಂದು ಗಲಾಟೆ ಕೂಡ ಆಗುತ್ತೆ. ಇದರ ಪೂರ್ವದಲ್ಲೂ ಕೂಡ ಈ ಒಂದು ಕಾವ್ಯ ಕೂಡ ಹೇಳ್ತಾರೆ, ತಾಕತ್ತಿದ್ರೆ ಒಂದು ವೇಳೆ ಅವರಲ್ಲಿ ಮಾಡೋದಕ್ಕೆ ಸಾಧ್ಯ ಆದರೆ ನನ್ನ ರೀತಿಯಲ್ಲಿ ಫ್ರೆಂಡ್ಶಿಪ್ನ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡಲಿ, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಬಗ್ಗೆ ನೆಗೆಟಿವ್ ಮಾತನಾಡುವಂಥದ್ದನ್ನು ಕಡಿಮೆ ಮಾಡಬೇಕು ಅನ್ನೋ ರೀತಿ ಕಾವ್ಯ ಉತ್ತರವನ್ನು ಕೊಡ್ತಾರೆ. ಹಾಗೆ ಗಿಲ್ಲಿ ಮತ್ತು ರಾಶಿಕಾ ಈ ಒಂದು ಗಲಾಟೆ ತರಾಟೆ ಎಲ್ಲವೂ ಕೂಡ ಅತಿರೇಕಕ್ಕೆ ಹೋಗಿಬಿಡುತ್ತೆ. ರಾಶಿಕಾ ಮತ್ತು ಗಿಲ್ಲಿ ಇಬ್ಬರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಎಲ್ಲವೂ ಕೂಡ ಆಗುತ್ತೆ. ಅವರನ್ನು ಇವರು ಬೈಯೋದು, ಇವರನ್ನು ಅವರು ಬೈಯೋದು, ಸೊ ಒಂದಿಷ್ಟು ಕಾಮಿಡಿ ಮಾಡುವಂಥದ್ದು, ಸೊ ಸೀರಿಯಸ್ ಆಗಿ ಹರ್ಟ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ನಡೆದು ಬಿಡುತ್ತೆ. ಇದಿಷ್ಟು ಈ ಒಂದು ಗಿಲ್ಲಿ ಕಾವ್ಯ ಇವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾದಂತಹ ಮಾಹಿತಿ. ಸೊ